ಮೇರೆ ನಿನ್ನೆ ನಮ್ಮ ರಾಜ್ಯದ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಿಜೆಪಿಯ ಬಗ್ಗೆ ಅವರಿಗೆ ನಿರಂತರ ಮನಸ್ಸಿಗೆ ಏನೆಲ್ಲ ಬರ್ತದೆ ಅಂತ ಗೊತ್ತಿಲ್ಲ. ಒಟ್ಟು ಸಂಘಟನೆ ಬಗ್ಗೆ ಮತ್ತು ಜಿಲ್ಲೆಯ ಬಗ್ಗೆ ತೀರಾ ಮನಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅವರ ಒಟ್ಟು ಮಾತಿನ ಅವಿವೇಕತನದ ಮಾತನ್ನು ಅವರು ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದ ITBT ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಕರಾವಳಿ ಭಾಗದ ವಿರುದ್ಧ ನೀಡಿರುವಂಥ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಮಾರಕವಾದಂಥ ಒಂದು ಹೇಳಿಕೆಯನ್ನು ನಿನ್ನೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಕೂಡ ಹೌದು. ಒಟ್ಟು ಮುಖ್ಯಮಂತ್ರಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಸಚಿವರಾಗಿ ಮತ್ತು ಎಲ್ಲ ಖಾತೆಗಳನ್ನು ಅವರೇ ನಿಭಾಯಿಸುವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ನೀವು 2.5 ವರ್ಷಗಳ ಕಾಲದಿಂದ ರಾಜ್ಯದ ITBT ಮಂತ್ರಿಯಾಗಿದ್ದೀರಿ. ಬೇರೆ ಬೇರೆ ವಿಷಯಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ನಮ್ಮ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕಿಂತ ನೀವು ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಜಿಲ್ಲೆಗೆ ಎಷ್ಟು ITBTಗಳನ್ನು ನೀವು ಕೊಟ್ಟಿದ್ದೀರಿ? ಅದು ಪ್ರಾರಂಭ ಆಗಿದೆ. ಎಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ನಿಮ್ಮ ವ್ಯವಸ್ಥೆ ಆಗಿದೆ? ಒಟ್ಟು ಎಷ್ಟು ಬಂಡವಾಳ ಹೂಡಿಕೆದಾರರನ್ನು ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ? ಇದರ ಅಂಕಿಅಂಶವನ್ನು ಪ್ರಥಮವಾಗಿ ನೀವು ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿಮ್ಮ ಈ ಭಾಷೆ ಯಾವ ಥರದ್ದು ಅಂತ ನಮಗೆ ಅರ್ಥ ಆಗ್ತದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕರ್ನಾಟಕದ ಜನತೆಗೆ ಕೊಡಬೇಕು. ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಭಾವನೆಗಳಿಂದ ಅಭಿವೃದ್ಧಿ ಆಗ್ತಾ ಏನೋ ಒಂದು ಹೇಳಿಕೆಯನ್ನು ನಿನ್ನೆ ನೀವು ಕೊಟ್ಟಿದ್ದೀರಿ. ಕೋಮು ಅಂದರೆ ಯಾರು ಅಂತ ಸ್ಪಷ್ಟ ಮಾಡಬೇಕು. ನಿಮ್ಮ ಮನಸ್ಸೇ ಒಂದು ರೀತಿಯ ಜಿಹಾದಿ ಮನಸ್ಸು. ಕೋಮು ಭಾವನೆಯನ್ನು ಸೃಷ್ಟಿ ಮಾಡುವವರು ಯಾರು ಅಂತ ನೀವು ಆಲೋಚನೆ. ಯಾವಾಗ ಕಾಂಗ್ರೆಸ್ ಆಡಳಿತ ಬರ್ತದೆ ಆವಾಗ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಗಲಭೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಈ ಎಲ್ಲ ಸಂಗತಿ ಕಾಲಕ್ಕೆ ಕಾಂಗ್ರೆಸ್ ಆಡಳಿತ ಬಂದಾಗ ಆಗಿದೆ ಹೊರತು ಯಾವತ್ತೂ ಕೂಡ ಈ ಜಿಲ್ಲೆಯ ಜನ ಅಶಾಂತಿಯಿಂದ ಅಥವಾ ಇಲ್ಲಿಯ ನೆಮ್ಮದಿಯ ವಾತಾವರಣ ಹಾಳು ಮಾಡಲಿಕ್ಕೆ ಇಚ್ಛಿಸುವವರಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಮತ್ತು ಶೈಕ್ಷಣಿಕವಾಗಿ ಮುಂದುವರೆದಿರುವವರು ಮತ್ತು ಈ ಜಿಲ್ಲೆಯ ಸರ್ಕಾರ ಬಿಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಜಿಲ್ಲೆಯ ಬಗ್ಗೆ ಒಟ್ಟು ತಾತ್ಸರವಾಗಿ ಮಾತಾಡುವಂಥದ್ದನ್ನು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಿಡಬೇಕು. ಈ ಜಿಲ್ಲೆಯಲ್ಲಿ ಕರಾವಳಿಯ ಸ್ವಾಭಿಮಾನದ ಮತ್ತು ಶಕ್ತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕುಗಳೇ ಇಡೀ ರಾಷ್ಟ್ರದಲ್ಲಿರುವಂಥದ್ದು. ಒಂದು ಸಲ ನೆನಪು ಮಾಡಬೇಕು ನೀವು. ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಸಲ ನೆನಪು ಮಾಡಬೇಕು. ಈ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕುಗಳೇ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲೇ 8 ಮೆಡಿಕಲ್ ಕಾಲೇಜ್ ಇದೆ. ನಿಮ್ಮ ಕಲಬುರಗಿಯಲ್ಲಿ ಎಷ್ಟಿದೆ ಸ್ವಾಮಿ? ನೀವು ಮೆಡಿಕಲ್ ಕಾಲೇಜ್ ನಿಮ್ಮ ಕಲಬುರಗಿಯಲ್ಲಿ ಎಷ್ಟು ಲೆಕ್ಕ ಇದೆ ಅಂತ ಕೊಟ್ಟು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನೀವು ಮಾತಾಡಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ದೇಶದಿಂದ ವಿದೇಶದಿಂದ ಕೂಡ ಎಲ್ಲಿ ಶಿಕ್ಷಣ ಅಂದರೆ ಅದು ಮಂಗಳೂರಿಗೆ ಬರುವಂಥ ವಾತಾವರಣ ಇದೆ. ಮಂಗಳೂರಲ್ಲಿ ಶಿಕ್ಷಣ ತಗೊಳ್ಳಿಕ್ಕೆ ಇಡೀ ದೇಶ ವಿದೇಶದಿಂದ ಬರ್ತಾರೆ. ನಿಮ್ಮ ಕಲಬುರಗಿಗೆ ಬರ್ತಾರಾ? ನೀವು ಕಲಬುರಗಿಯನ್ನು ಯಾವ ಥರ ಕಟ್ಟಿ ಬೆಳೆಸಿದ್ದೀರಿ? ಇದಕ್ಕೆಲ್ಲ ಉತ್ತರ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಮತ್ತು ನ್ಯಾಯಯುತವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ
ಉದ್ಯಮ ಸೃಷ್ಟಿ ಮಾಡುವಂಥದ್ದು ಅದು ನಿಮ್ಮ ಸಹಕಾರದಿಂದ ಆದದಲ್ಲ. ಈ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳಾಗಿ ಇಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡುವವರಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡುವವರು ತುಂಬ ಜನ ಇದ್ದಾರೆ. ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅನೇಕ ಜನಪ್ರತಿನಿಧಿಗಳು ಕೂಡ ಅವರದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ಕೇವಲ BJP ಮಾತ್ರ ಇಲ್ಲಿ ಜನಪ್ರತಿನಿಧಿ ಆದದ್ದಲ್ಲ. ನಿಮ್ಮ ಲೆಕ್ಕದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಾರ್ಟಿಯಿಂದ BJPಯಿಂದ ಯಾರು ಜನಪ್ರತಿನಿಧಿ ಆಗಿದ್ದಾರೆ, ನಿಮ್ಮ ಲೆಕ್ಕದಲ್ಲಿ ಯಾರೂ ಇಲ್ಲಿ ಕೆಲಸವೇ ಮಾಡಲಿಲ್ಲ, ನಿಮ್ಮಾಗೆ ಸುಮ್ಮನೆ ಕೂತ್ಕೊಂಡದ್ದು ಅಂತ ನಿಮ್ಮ ಅನಿಸಿಕೆ ಇರ್ಬೋದು. ನಿಮ್ಮ ಕಲಬುರಗಿ ಥರ ಅಲ್ಲ, ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಎಲ್ಲ ಪಾರ್ಟಿಯ ಜನಪ್ರತಿನಿಧಿಗಳು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನು ಮಾಡುವುದರ ಮುಖಾಂತರ ಇಲ್ಲಿಗೆ ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ, ವಿದ್ಯೆಗಾಗಿ ಬರ್ತಾ ಇದ್ದಾರೆ, ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಉದ್ಯೋಗ ಕೊಡುವಂಥ ಸಂಸ್ಥೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನು ನೀವು ಮರಿಬಾರದು. ನಿಮ್ಮ ಜಿಲ್ಲೆಯಲ್ಲಿ ಒಂದು ಸಲ ಆಲೋಚನೆ ಮಾಡಿ, ಗೋವಿಂದರಾವ್ ಸಮಿತಿ ಇತ್ತೀಚೆಗೆ ಕೊಟ್ಟಿರುವಂಥ ವರದಿಯಲ್ಲೇ ಇದೆ. ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಲ ನೀವು ಅದನ್ನು ಪರಿಶೀಲನೆ ಮಾಡಿ. ನಿಮ್ಮ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ಜಿಲ್ಲೆಯಲ್ಲಿ ಕಲಬುರಗಿ ಕೂಡ ಪಟ್ಟಿಯಲ್ಲಿದೆ ಅನ್ನೋದನ್ನು ನೀವು ಮರೆತು ಮಾತಾಡ್ತಾ ಇದ್ದೀರಿ. ನೀವು ಮಂತ್ರಿ, ನಿಮ್ಮ ತಂದೆ ಮಂತ್ರಿ, ನಿಮ್ಮ ತಂದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಿಮ್ಮ ಕುಟುಂಬವೇ ಎಲ್ಲ ಅಲ್ಲಿ ಮಂತ್ರಿ ಮತ್ತೊಂದು ಆಗೋದಿದ್ದರೆ ನಿಮ್ಮ ಕುಟುಂಬವೇ ಆಗೋದು. ಈ ಥರ ನಿಮ್ಮ ಕೈಯಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಕಲಬುರಗಿಯನ್ನು ಅಭಿವೃದ್ಧಿ ಮಾಡದವರು ಮಂಗಳೂರಿನ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಜನತೆಯ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದೀರಿ. ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದ ಮೇಲೆ ಅದರೊಂದಿಗೆ ಸಮಸ್ಯೆ. ರಾಷ್ಟ್ರೀಯ ಸ್ವಯಂ ಸೇವಕದ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೂಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶ ಮೊದಲು ಎನ್ನುವುದು ಅವರ ಸಿದ್ಧಾಂತ, ನಮ್ಮ ಸಿದ್ಧಾಂತ. ಆ ಸಿದ್ಧಾಂತದ ಬಗ್ಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೋಸ್ಕರ ಅವರು, ನಿಮ್ಗೆ ಗೊತ್ತಿದೆ, ನಾವು ಅದನ್ನು ಪ್ರತಿ ತಿಂಗಳಿಂದ ಈಗ ಏನೋ ಅಲ್ಲಿ ಇದಾಗ್ತಾಯಿದೆ, ಕ್ಯಾಬಿನೆಟ್ ರೀಶಫಲ್ ಆಗ್ತಾಯಿದೆ. ರಾಹುಲ್ ಗಾಂಧಿಗೆ ಬಕೆಟ್ ಹಿಡುವಂಥ ಒಂದು ಯತ್ನದ ಒಂದು ಭಾಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೈದರೆ ರಾಹುಲ್ ಗಾಂಧಿ ಖುಷಿಯಾಗಿ ಇವರಿಗೆ ಏನಾದರೂ ಒಳ್ಳೆಯ ಒಂದು ಸೀಟನ್ನು ಕೊಡ್ಬೋದು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಮಂಗಳೂರಿನ ಬಗ್ಗೆ ಕೋಮುವಾದಿಗಳು ಅಲ್ಲಿಂದಾಗಿ ಅದು ಇದು ಏನಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಂಬರ್ 1 ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಬ್ಯಾಂಗ್ಳೂರ್. ವರ್ಲ್ಡ್ಸ್ 50th ಸೇಫೆಸ್ಟ್ ಸಿಟಿ ಈಸ್ ಬ್ಯಾಂಗ್ಳೂರ್. ಇದು ಯಾರೋ ಒಂದು ರಾಜಕೀಯ ಶಕ್ತಿಗಳು ಯಾರೋ ಬಂದು ಅವರು ಅಡ್ಮಿನಿಸ್ಟ್ರೇಷನ್ ಮಾಡಿ ಆಗಿದ್ದಲ್ಲ. ಇಲ್ಲಿನ ಕಲ್ಚರ್, ಇಲ್ಲಿನ ಸಂಸ್ಕೃತಿ ಆಗಿದೆ. ಅದಕ್ಕೋಸ್ಕರ ನಾವು ಸೇಫೆಸ್ಟ್ ಸಿಟಿಯಿಂದ ಇಂಡಿಯಾ ಕೆಲವು ಇದರ ಸಮೀಕ್ಷೆಯಲ್ಲಿ ಬರ್ತದೆ. ಎರಡನೇದಾಗಿ ಅದರ್ ದ್ಯಾನ್ ಟ್ಯಾಕ್ಸು ಹೈಯೆಸ್ಟ್ GSDP ರೇಟ್ ಇರೋದು ಅದರ್ ದ್ಯಾನ್ ಮಂಗಳೂರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ, IT ಕಂಪನಿಯಿಂದ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಇನ್ವೆಸ್ಟರ್ಸು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಆಗ್ತಾಯಿದೆ. ಕಂಟಿನ್ಯೂಸ್ ಆಗಿ ವರ್ಕ್ ಸ್ಪೇಸಸ್ಸು ಓಪನ್ ಆಗ್ತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ IT ಕಂಪನಿಯಲ್ಲಿ ಪ್ರೈವೇಟ್ ಎಂಟಿಟೀಸ್ ಮಾಡಿದಂಥ IT ಕಂಪನಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ನಾವು ಇವ್ರ ಹತ್ರ ಒಂದು IT ಪಾರ್ಕನ್ನು ಮಾಡಿ ಅಂತ ಹೇಳಿದೆವು. ಅನೌನ್ಸ್ ಮಾಡಿದ್ರು IT ಪಾರ್ಕ್ ಮಾಡ್ತೇವೆ ಮಂಗಳೂರಲ್ಲಿ ಅನ್ನೋ ನನ್ನ ಕ್ಷೇತ್ರದಲ್ಲಿ. IT ಪಾರ್ಕನ್ನು ಒಂದು 3-3.5 ಎಕರೆ ಜಾಗ ಮಾತ್ರ ಇರೋದು. ದೊಡ್ಡದಲ್ಲಿ ಮಾಡಿ ಅಂತ ಹೇಳಿದರೆ ಇಲ್ಲ, ಅದರಲ್ಲಿ ಫಸ್ಟಿಗೆ ಮಾಡ್ತೇವೆ ಅಂತ ಹೇಳಿದ್ರು. ಆ IT ಪಾರ್ಕಿಗೆ ಇನ್ನೂ ಸರಿಯಾದ ಟೆಂಡರ್ ಡಾಕ್ಯುಮೆಂಟನ್ನು ಸರಿಯಾಗಿ ಮಾಡುವಂಥ, ನಾನು ಅಸೆಂಬ್ಲಿ ಒಂದು ಸತಿ ಹೇಳ್ತಿದ್ದೇನೆ, ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟನ್ನು ಸರಿಯಾಗಿ ಸರಿಪಡಿಸಿ ಮಂಗಳೂರಿಗೆ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆಯಿಂದ ಆಗಲಿಲ್ಲ. ಕೋಮುವಾದಿಗಳು ಯಾರು ಅನ್ನೋದನ್ನು ಅವರು ಡಿಫೈನ್ ಮಾಡಿದರೆ ನಮ್ಗೆ ಒಳ್ಳೇದಾಗ್ತಾಯಿತ್ತು. ಅವ್ರಿಗೆ ಯಾರ ಬಗ್ಗೆ ಮಾತಾಡ್ತಾರೆ? ಅವ್ರದ್ದು ವೋಟ್ ಬ್ಯಾಂಕ್, ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ, ಅದು ಕೋಮುವಾದಿಗಳಲ್ಲಿ ಜಾಸ್ತಿ ಇರುವಂಥ ವೋಟ್ ಬ್ಯಾಂಕ್ ಇದೆ. ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಪ್ರಶ್ನೆ. ನಮಗೆ ಮಾತ್ರ ಮಂಗಳೂರಿನ ಇಂಪ್ರೂವ್ಮೆಂಟಿಗೆ, ಮಂಗಳೂರಿನ ಡೆವಲಪ್ಮೆಂಟಿಗೆ ಅವ್ರದ್ದು ಯಾವುದೇ ಒಂದೇ ಒಂದು ಕೊಡುಗೆ ಇಲ್ಲ. ಅವರ ಡಿಪಾರ್ಟ್ಮೆಂಟು ಪರ್ಸಂಟೇಜ್ನ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಿ ಹೋಗಿದೆ, ಇನ್ನೂ ಸಹ ಸಿಕ್ಕಿ ಬಿದ್ದಿದೆ. ನಮಗೇನು ಫಂಡ್ಸನ್ನೆಲ್ಲ ಅಲಾಟ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಸಹ ಎಲ್ಲೂ ಸಹ ಸರಿಯಾಗಿ ಫಂಡ್ಸು ರಿಲೀಸೇ ಮಾಡ್ತಾ ಇಲ್ಲ. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಅವರ ಡಿಪಾರ್ಟ್ಮೆಂಟಲ್ಲಿ. ಮತ್ತೊಂದು ನಾವು ಅದನ್ನು ಹೇಳ್ತೇವೆ. ಈಗ ಮಾತ್ರ ಅವರು ಈ ರೀತಿ ಮಾತಾಡೋದನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸಿಕ್ಕಲ್ಲಿ ನೋಡ್ದಲ್ಲಿ ಒಂದೊಂದು ಅಟ್ಯಾಕ್ ಮಾಡೋದು, ನಾನು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ತೇನೆ,
ಅದನ್ನು ನಾನೇ ಮಾಡಿಸ್ತೇನೆ ಅನ್ನುವಂಥ ಮಾತಂತ ಹೇಳಿದ್ದಾರೆ. ಅವರಿಗೆ ಅಷ್ಟು ತಾಕತ್ತು ಇಲ್ಲ, ಅವರ ಹಿರಿಯರಿಗೂ ಆಗಲಿಲ್ಲ. ಅವ್ರು ಯಾರಿಗೀಗ ಬಕೆಟ್ ಹಾಕಿಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಇರ್ಬೋದು ಅಥವಾ ಅವರ ತಂಗಿಯ ಹೆಸರನ್ನು ತಾನು ಇಟ್ಕೊಂಡು ಏನು ಮೆರೆದಾಡ್ತಾ ಇದ್ದಾರೆ, ಇವರಿಂದ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಿಜಿಸ್ಟ್ರೇಷನ್ನ ಅನ್ರಿಜಿಸ್ಟರ್ಡ ಅದಕ್ಕೆ ನಮ್ಮ ಆ್ಯಕ್ಟಲ್ಲಿ ಲೀಗಲ್ ಸಿಸ್ಟಮಲ್ಲಿ ಅದಕ್ಕೆ ಅವಕಾಶ ಇದೆ. ಲೀಗಲ್ ಸಿಸ್ಟಮಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದುವರಿತಾ ಇದೆ. ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಿ ಇಲ್ಲೀಗಲ್ ವಿಷಯ ಅದರಲ್ಲಿ ಇಲ್ಲ. ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಸಹ ಈ ಜನ ಹೋಗೋದಿಲ್ಲ, ಅದ್ರ ಬಗ್ಗೆ ಮಾತಾಡೋ ಸಹ ಇಲ್ಲ. ಸೊ ನಾವು ಅದನ್ನು ಈ ರೀತಿಯ ಒಂದು ಬೇಜವಾಬ್ದಾರಿ ಹೇಳಿಕೆ ಕರಾವಳಿ ಪ್ರದೇಶದ ಮೇಲೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಮೇಲೆ ಏನು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ನಾವು ಅದನ್ನು ಖಂಡಿಸ್ತೇವೆ. ಅವ್ರು ಕ್ಷಮೆಯನ್ನು ಕೇಳಬೇಕು. ಅವರು ವೋಟರ್ಸ್ ಇಲ್ಲಿ ಇದ್ದಾರೆ, ನಾವು ಮಾತ್ರ ಅಲ್ಲ, BJP ಅವ್ರು ಮಾತ್ರ ಅಲ್ಲ, ಅವರು ವೋಟರ್ಸು ಕರಾವಳಿ ಪ್ರದೇಶದಲ್ಲಿ ಇದ್ದಾರೆ. ಅವ್ರ ಮಾತಿಗೆ ಅವ್ರ ಕ್ಷಮೆಯನ್ನು ಯಾಚಿಸಬೇಕಂತ ನಮ್ಮ ಕೋರಿಕೆ. ನಮ್ಮವರು ಏನಿದೆ ಅದೆಲ್ಲದೂ ಈಗ ಪಬ್ಲಿಕ್ ಡೊಮೇನಲ್ಲಿ ಇದೆ. ಎಲ್ಲಿಂದ ಏನು ವಿಷಯ, ಎಷ್ಟು ಜನ ತಮ್ಮ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ದು ಯಾವುದೆಲ್ಲ ಟ್ರಸ್ಟ್ಗಳಿದೆ, ಯಾವುದೆಲ್ಲ ಸ್ಟ್ರಕ್ಚರ್ಸ್ ಇದೆ, ಅದಕ್ಕೆಲ್ಲದು ಸಹ ಒಂದೊಂದು ಸಂಘನಿಕೇತನಕ್ಕೆ ತೆಗೆದುಕೊಂಡು ಅದಕ್ಕೊಂದು ಟ್ರಸ್ಟ್ ಇದೆ, ಮತ್ತೊಂದು ಕಡೆ ಹೋದರೆ ಅದಕ್ಕೊಂದು ಟ್ರಸ್ಟ್ ಇದೆ. ಅದು ಎಲ್ಲಿಂದ ದುಡ್ಡು ಬಂದಿದೆ ಎಲ್ಲದೂ ಸಹ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆ. ಯಾವುದೇ ಅದನ್ನು ಮುಚ್ಚುಮರೆ ಮಾಡಿ ಯಾವುದೂ ಕೆಲಸ ಆಗ್ತಾಯಿಲ್ಲ. ಆ ವ್ಯಕ್ತಿಗೇನೋ ತಲೆಯಲ್ಲಿ ಇದನ್ನು ರಿಜಿಸ್ಟ್ರೇಷನ್ಸ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿದರೆ ಮಾತ್ರ ಅದು ಇಲ್ಲೀಗಲ್ ಅನ್ನುವಂಥದ್ದು ಇದೆ. ಅವ್ರು ಕೋರ್ಟಿಗೆ ಹೋಗ್ಬೋದು, ಅವ್ರು ಆಗೋದಿದ್ರೆ ಕೋರ್ಟಿಗೆ ಹೋಗಲಿ, ಕೇಸ್ ಹಾಕಲಿ, ನೋಡ್ತೇವೆ ನಾವು. ಸುಮ್ಮನೆ ಇದೆಲ್ಲ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ಸು ಇಡೀ ದಿನ ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದ್ರಾಗ ಅಧಿವೇಶನದಲ್ಲಿ ಯಾರು ಏನು ಕೇಳಿದ್ರು ಸಹ, ಏನು ಪ್ರಶ್ನೆ ಇದ್ದರೂ ಸಹ ಈ ವ್ಯಕ್ತಿ ಒಂದು ಎದ್ದು ನಿಂತು ನನಗೆ ಎಲ್ಲರಿಗಿಂತೂ ಜಾಸ್ತಿ ಗೊತ್ತಿದೆ ಅನ್ನುವಂಥದ್ದಂಥ, ಸರ್ವಜ್ಞನಿಗಿಂತ ಸಹ ನನಗೆ ಜಾಸ್ತಿ ಗೊತ್ತಿದೆ ಅನ್ನುವಂಥ ಒಂದು ಸಮಸ್ಯೆ ಅವರಿಗಿದೆ. ಅದು ಸೈಕಲಾಜಿಕಲ್ಲ ಅಥವಾ ಫಿಸಿಕಲ್ಲ ಗೊತ್ತಿಲ್ಲ, ಅದೊಂದು ಸಮಸ್ಯೆ ಮಾತ್ರ ಇದೆ ಅವರಿಗೆ. ಇದು ಜೆನ್ವಿನ್ ಆಗಿ ಹೇಳೋದು, ಇದು ಸುಮ್ಮನೆ ರಾಜಕೀಯವಾಗಿ ಅವರನ್ನು ಮೋದಿಸ್ಲಿಕ್ಕೆ ಇನ್ಸಲ್ಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಈ ಹ್ಯಾಸ್ ಸಮ್ ಇಶ್ಯೂಸ್. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.